ಮೇ 28ರಂದು ನಡೆಯಲಿರುವ ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆಯನ್ನು ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ ಮದರಖಂಡಿ ಅವರು ದಾಂಡೇಲಿಯ ಜನ ಶಾಂತಿ ಸೌಹಾರ್ದತೆಗೆ ವಿಶೇಷವಾದ ಒತ್ತನ್ನು ಕೊಡುತ್ತಿರುವುದು ಶ್ಲಾಘನೀಯ. ಪೊಲೀಸ್ ಇಲಾಖೆಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಇಲ್ಲಿನ ಜನತೆ ಇಟ್ಟುಕೊಂಡಿದ್ದಾರೆ. ಬರಲಿರುವ ಬಕ್ರೀದ್ ಹಬ್ಬವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ವಿನಂತಿಸಿದರು. ಬಕ್ರೀದ್ ಹಬ್ಬದ ದಿನದಂದು ಯಾವುದೇ ರೀತಿಯ ಪ್ರಾಣಿ ವಧೆಯನ್ನು ಮಾಡಬಾರದು. ಬಕ್ರೀದ್ ಹಬ್ಬದಂದು ಪ್ರಾರ್ಥನೆಗೆ ತೆರಳುವ ಮಾರ್ಗದಲ್ಲಿ ಅನ್ಯ ಕೋಮಿನ ವಿರುದ್ಧ ಯಾವುದೇ ಘೋಷಣೆಗಳನ್ನು ಕೂಗಬಾರದು. ಪ್ರಾರ್ಥನೆಗೆ ತೆರಳುವ ಸಮಯದಲ್ಲಿ ಬೈಕ್ ಹಾಗೂ ಇನ್ನಿತರ ವಾಹನಗಳನ್ನು ಅಡ್ಡಾದಿಡ್ಡಿ ಚಲಾಯಿಸುವಂತೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಬಕ್ರೀದ್ ಹಬ್ಬದ ನಂತರ ಯಾವುದೇ ನದಿ ದಂಡೆ ಅಥವಾ ಪ್ರವಾಸಿ ತಾಣಗಳಿಗೆ ಹೋದ ಸಂದರ್ಭದಲ್ಲಿ ಸೂಕ್ತ ಜಾಗರೂಕ ಕ್ರಮಗಳನ್ನು ಕೈಗೊಳ್ಳಬೇಕು. ನಗರದಲ್ಲಿ ಶಾಂತಿ ಕಾಪಾಡಲು ಇಲಾಖೆಯೊಂದಿಗೆ ನಗರದ ನಾಗರಿಕರು ಕೈಜೋಡಿಸಬೇಕು. ಯಾವುದೇ ಸಮಸ್ಯೆಗಳಿದ್ದರೂ ನಗರದ ಜನತೆಗೆ ಮುಕ್ತವಾಗಿ ಸಂಪರ್ಕಿಸಬಹುದೆಂದು ಹೇಳಿದರು. ಸಿಪಿಐ ಶಿವಾನಂದ ಅಂಬಿಗೇರ ಅವರು ದಾಂಡೇಲಿ ನಗರ ಸರ್ವಧರ್ಮ ಸಮನ್ವಯತೆ ನಗರ. ಇಲ್ಲಿ ನಾವು ಎಲ್ಲ ಧರ್ಮೀಯರು ಪರಸ್ಪರ ಭ್ರಾತೃತ್ವದಿಂದ ಹಬ್ಬ ಹರಿದಿನಗಳನ್ನು ಆಚರಿಸಿಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಹಬ್ಬವನ್ನು ಆಚರಿಸಿಕೊಳ್ಳಬೇಕು. ಬಕ್ರೀದ್ ಹಬ್ಬವನ್ನು ಪರಸ್ಪರ ಸೌಹಾರ್ದತೆಯಿಂದ ಆಚರಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸಭೆಯಲ್ಲಿ ಮುಸ್ಲಿಂ ಧರ್ಮದ ಪ್ರಮುಖರಾದ ತಸ್ವರ್ ಸೌದಾಗರ್, ಇಮ್ತಿಯಾಜ್ ಶೇಖ್, ರಫೀಕ್ ಉದ್ದಾರ್, ದಾದಾ ಫೀರ್ ನದಿಮುಲ್ಲಾ, ಜಿಲಾನಿ, ಮೊಹಮ್ಮದ್ ಬಡಿಗೇರ, ಫಿರೋಜ್ ರಿಯಾದೆ ಅವರು ಮಾತನಾಡಿ, ಬಕ್ರೀದ್ ತ್ಯಾಗ ಮತ್ತು ಶಾಂತಿ ಸೌಹಾರ್ದತೆ ಹಬ್ಬವಾಗಿದೆ. ಗೋಹತ್ಯೆಯನ್ನು ನಾವು ಮಾಡುವುದಿಲ್ಲ. ಪರಸ್ಪರ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದರು. ವಿವಿಧ ಹಿಂದೂ ಪರ ಸಂಘಟನೆಗಳ ಪ್ರಮುಖರಾದ ಪುರಸುದೇವ್ ಪ್ರಭು, ಬುಧವಂತಗೌಡ ಪಾಟೀಲ್, ಚಂದ್ರುಮೌಳಿ, ಗೀತಾ ಶಿಕಾರಿಪುರ ಮೊದಲಾದವರು ಮಾತನಾಡಿ, ಗೋವುಗಳನ್ನು ಹತ್ಯೆ ಮಾಡದಂತೆ ಪರಸ್ಪರ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬವನ್ನು ಆಚರಿಸುವಂತೆ ಕರೆ ನೀಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಮತ್ತು ನಾಜಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ ಅವರು ಎಲ್ಲ ಧರ್ಮ ಬಾಂಧವರು ಪರಸ್ಪರ ಸೌಹಾರ್ದತೆಯಿಂದ ತಮ್ಮ ಹಬ್ಬ ಹರಿದಿನಗಳನ್ನು ಆಚರಣೆಯನ್ನು ಮಾಡುತ್ತಾ ಬಂದಿರುವುದರಿಂದಲೇ ದಾಂಡೇಲಿ ಸರ್ವಧರ್ಮ ಸಮನ್ವತೆಯ ನಗರವಾಗಿ ಗಮನ ಸೆಳೆದಿದೆ ಎಂದರು. ಅದನ್ನ ನಾವು ತಲೆಬಡಿಯುವಂಥದ್ದು ಕರ್ತವ್ಯ ಮಾಡಬೇಕು. ಆಪದವನ್ನ ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅಶ್ವನ್ನೈವ ಗಜನ್ನೈವ ವ್ಯಾಘ್ರನ್ನೈವ ನೈವಚ ಅಜಂ ಪುತ್ರ ಬಲೀನ ಮಧ್ಯ ದೈವೋ ದುರ್ಬಲ ಘಾತಕ ಅಂತೇಳಿ. ದೇವರು ಕೂಡ ದುರ್ಬಲನಿಗೆ ಘಾತಕ ಅಂತ. ಯಾಕಂದರೆ ಅಶ್ವ ಅಂತ ಹೇಳಿದ್ರೆ ಆನೆ, ಅಥವಾ ವ್ಯಾಘ್ರ ಅಂದರೆ ಹುಲಿ. ವ್ಯಾಘ್ರವನ್ನು ಹುಲಿಯನ್ನು ಯಾರೂ ಬಲಿ ಕೊಡೋದಿಲ್ಲ. ಬಲಿ ಕೊಡೋದು ಯಾರಿಗೆ? ಹುಲಿಯನ್ನು, ಕೋಳಿಯನ್ನು. ಪಾಪ ಅವು ಭಾಳ ಕಡಿಮೆ ಪ್ರಾಣಿಗಳು, ಅಂಥದನ್ನು ಬಲಿ ಕೊಡ್ತೇವೆ. ಅದರಲ್ಲಿ ನಮ್ಮ ಏನು ಸೌರ್ಯ ಇಲ್ಲ. ಆದಷ್ಟಿಂದ ನಾವು ಅದನ್ನು ನಮಗೊಂದು ಆಹಾರ ತಿನ್ಕೊಂಡು ಹೋಗ್ತೀವಿ. ಲೆವೆಲ್ಗೆ ವಿಜಿಲೆನ್ಸ್ ಅದರ ಮೇಲೆ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಸಾಕಷ್ಟು ಕೇಸ್ಗಳು, ಒಂದು 2-3 ಕೇಸ್ಗಳು ಆದವು ರೀಸೆಂಟ್ಲಿ. 2025ರಲ್ಲಾಯಿತು, ಈಗ ರೀಸೆಂಟಾಗಿ 26ರಲ್ಲಾಯಿತು. ಸೊ ನಾವು ಏನೇ ಹಾಕಬೇಕಂದ್ರೂ ಕೂಡ ಅದನ್ನು ಜವಾಬ್ದಾರಿಯನ್ನು ಹಾಕಬೇಕಾಗುತ್ತೆ. ಎಲ್ಲರೂ ಅದನ್ನು ಗಮನಿಸಬೇಕು. ತಾವು ತಮ್ಮ ಏನು ಹಿಂಬಾಲಕರಿಗೆ ಕೂಡ ಇದನ್ನು ಹೇಳಬೇಕಾಗುತ್ತೆ. ಸೊ ತಾವೇ ಹೇಳಿದ್ರಿ, ದಾಂಡೇಲಿ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿ ಅಂತ, ಮಿನಿ ಇಂಡಿಯಾ ಅಂತ ಹೇಳಿದ್ರಿ. ಎಲ್ಲ ಧರ್ಮದ ಜನ ಶಾಂತಿ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ. ತಮ್ಮ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇರ್ತಕ್ಕಂತಹ ಕಾಯ್ದೆಗಳ ಪ್ರಕಾರ ನಾವು ಏನು ನಿರ್ದೇಶನ ಇದೆ ಅದರ ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾರೂ ಕಾನೂನನ್ನು ಕೈಗೆ ತಗೊಳ್ಳೋದು ಬೇಡ. ಮಾಹಿತಿಯನ್ನು ತಿರುಚಿ ಬಿಟ್ಟು ಬೇರೆ ರೀತಿಯಲ್ಲಿ ಬಿಂಬಿಸಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು, ಆ ಥರದ ಪ್ರವೃತ್ತಿಗಳು ಕೂಡ ಈಗ ಇತ್ತೀಚೆಗೆ ನಡೀತಾ ಇದ್ದಾವೆ. ಸೊ ಸೋಷಿಯಲ್ ಮೀಡಿಯಾದು ಕೂಡ ಜವಾಬ್ದಾರಿಯಿಂದ ಬಳಸಬೇಕು. ವೇದಿಕೆಯಲ್ಲಿ ನಗರ ಹಾಗೂ ಗ್ರಾಮೀಣ ಠಾಣೆಯ PSIಗಳಾದ ಕಿರಣ್ ಪಾಟೀಲ್, ಶಿವಾನಂದ ನಾವದಗಿ, ಜಗದೀಶ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದ ಮುಸ್ಲಿಂ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ವಿವಿಧ ಸಮಾಜಗಳ ಪದಾಧಿಕಾರಿಗಳು, ವಿವಿಧ ರಾಜಕೀಯ ಮುಖಂಡರು, ಗಣ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.